ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಮ್ರತಾ ಆ್ಯಂಡ್ ಕಾರ್ತಿಕ್ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಅವರು ಈ ಮನೆ ಒಳಗಡೆಗೆ ಎಂಟರ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಬಿಗ್ ಬಾಸ್ ಸೀಸನ್ 10ರ ಒಂದು ಸ್ಪರ್ಧಿಗಳು. ಸೊ ಬಿಗ್ ಬಾಸ್ ಮನೆ ಒಳಗಡೆ ಕೆಲವರೆಲ್ಲ ಬರ್ತಾ ಇದ್ದಾರೆ, ಬಂದು ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಸೊ ಅದನ್ನು ಪೂರ್ಣಗೊಳಿಸಿ ಮತ್ತೆ ಹೋಗ್ತಾ ಇದ್ದಾರೆ. ಜಾಸ್ತಿ ಹೊತ್ತೇನವ್ರನ್ನ ಇಲ್ಲಿ ಇರೋದಕ್ಕೆ ಬಿಡ್ತಾ ಇಲ್ಲ. ಜಸ್ಟ್ ಒಂದು ಅದೇನು ನಾಮಿನೇಷನ್ ಪ್ರಕ್ರಿಯೆ ಇದೆ ಸೊ ಅದು ಕಂಪ್ಲೀಟ್ ಆದಮೇಲೆ ಅವ್ರನ್ನ ಎಕ್ಸಿಟ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆಲ್ರೆಡಿ. ಸಂತು ಪಂತು ಅವ್ರು ಬರ್ತಾರೆ, ಅವರು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಾರೆ. ಸೊ ಅದು ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ, ಅದು ಮಡಿಕೆ ಒಂದು ಏನು ನೀರಲ್ಲಿ ಬಿಸಾಕೋದಿರುತ್ತೆ. ಸೊ ಆ ಒಂದು ನಾಮಿನೇಷನ್ ಪ್ರಕ್ರಿಯೆನ ಸಂತು ಪಂತು ನಡೆಸ್ಕೊಡ್ತಾರೆ. ಸೊ ಅಲ್ಲಿ ಅವರು ಅವಕಾಶ ಕೊಟ್ಟಿರುವಂಥದ್ದು ಧನರಾಜ್ ಆ್ಯಂಡ್ ಹನುಮಂತ. ಸೊ ಅವರಿಬ್ಬರನ್ನೇನು ಕೊಟ್ಟರು ಅಂತಂದರೆ, ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಸೊ ಸೀಸನ್ 10ನಲ್ಲಿ ಸೊ ಇಲ್ಲಿ ಹನುಮಂತ ಧನರಾಜ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಅವರಿಬ್ಬರು ಅವ್ರನ್ನ ಒಂದು ನಾಮಿನೇಷನ್ ಪ್ರಕ್ರಿಯೆ ಅವರ ಒಂದು ಸಮ್ಮುಖದಲ್ಲಿ ನಡೆಯುತ್ತೆ. ಸೊ ಅದಾದಮೇಲೆ ಇಲ್ಲಿ ನಮ್ರತಾ ಮತ್ತು ಕಾರ್ತಿಕ್ ಅವ್ರದ್ದು ನಡೆಯುತ್ತೆ. ಸೊ ಇಲ್ಲಿ ನಮ್ರತಾ ಅವರು ಅವಕಾಶ ಕೊಟ್ಟಿರುವಂಥದ್ದು ಸೊ ಐಶ್ವರ್ಯ ಅವರಿಗೆ ಇನ್ನೊಬ್ಬರು ಯಾರಿಗೂ ಕೊಟ್ಟಿರ್ತಾರೆ, ಬಟ್ ಅದು ಪ್ರೋಮೋದಲ್ಲಿ ತೋರಿಸಿಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಆ ಫೋಮ್ದೇನಿದೆ ಸೊ ಫೋಮ್ನ ಪ್ಲೇಟ್ಗೆ ಅಂಟಿಸ್ಬಿಟ್ಟು ಸೊ ಅದನ್ನು ಮುಖಕ್ಕೆ ಬಡಿಯುವಂಥದ್ದು. ಸೊ ಅದು ನಮ್ರತಾ ಅವ್ರು ನಡೆಸ್ಕೊಡ್ತಿದ್ದಾರೆ. ಆ್ಯಂಡ್ ಮಸಿ ನೀರೇನಿದೆಯಲ್ಲ ಸೊ ಅದು ನಮ್ಮ ಕಾರ್ತಿಕ್ ಅವರು ಸೊ ಅದನ್ನು ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಅದೇನು ರಜತ್ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ ಧನರಾಜ್ ಅವರು. ಸೊ ಆ ಒಂದು ರೀಸನ್ಗೋಸ್ಕರ ಇಲ್ಲಿ ಕಿತ್ತಾಟ ನಡೀತಾ ಇದೆ. ಆ ರೀಸನ್ ಏನು ಅಂತಂದರೆ, ರಜತ್ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಒಂದು ಧನರಾಜ್ ಒಂದು ರೀಸನ್ ಕೊಡ್ತಾರೆ. ಅದೇನು ಅಂತಂದರೆ, ಸೊ ಒಂದು ಟಾಸ್ಕಲ್ಲಿ ಸೊ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ರಜತ್ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ನೋ ಒಂದು ಮಾತುಗಳು ಹೇಳಿ ಅಲ್ಲಿಗೆ ಕಟ್ಟಾಗುತ್ತೆ. ಅದು ಮುಂದೆ ಏನೋ ಮೇ ಬಿ ರೀಸನ್ ಹೇಳಿದ್ದಾರೆ ಅವರು, ಅದನ್ನು ಪ್ರೋಮೋದಲ್ಲಿ ತೋರಿಸಿಲ್ಲ. ಸೊ ಆ ಒಂದು ರೀಸನ್ಗೆ ಕಿತ್ತಾಟ ನಡೀತಿರುವಂಥದ್ದು. ಅದು ಬೇರೆ ಯಾರು ನನ್ನ ಬಗ್ಗೆ ಹೇಳಿದಕ್ಕೋಸ್ಕರ ಅದನ್ನು ರೀಸನ್ನಾಗಿ ತೊಗೊಂಡು ನೀನು ನನ್ನ ನಾಮಿನೇಟ್ ಮಾಡ್ತೀಯ ಅಂತಂದರೆ ಇದು ಎಂಥ ಸಿಲ್ಲಿ ರೀಸನ್ ಅನ್ನೋ ರೀತಿಯಲ್ಲಿ ಸೊ ಧನರಾಜ್ ಅವರು ರಜತ್ ಅವರು ಕೂಡ ರೈಸ್ ಆಗಿದ್ದಾರೆ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತು. ಸೊ ಅಂದರೆ ಇವಾಗ ತ್ರಿವಿಕ್ರಮ್ ಹೇಳಿದ್ರು ರಜತ್ ಅವರು ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ. ಸೊ ಅದಕ್ಕೋಸ್ಕರ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತಿಲ್ಲಿ. ಬಟ್ ಅದು ಒಂದೇ ರೀಸನ್ ಆಗಿದ್ರೆ ಖಂಡಿತವಾಗ್ಲೂ ಧನರಾಜ್ ತಪ್ಪಿದೆ. ಸೊ ಅದೊಂದು ರೀತಿಯಲ್ಲಿ ಸಿಲ್ಲಿ ರೀಸನ್ ಅಂತ ಅನಿಸುತ್ತೆ. ಸೊ ಬೇರೆಯವ್ರು ಯಾರೋ ಅವ್ರನ್ನ ಪ್ರೈಸ್ ಮಾಡಿದ್ರೆ ಸೊ ಪ್ರೈಸ್ ಮಾಡಿರೋರನ್ನ ತೊಗೊಂಡೋಗಿ ನಾಮಿನೇಟ್ ಮಾಡ್ತೀರಿ ಅಂತಂದರೆ ಖಂಡಿತವಾಗ್ಲೂ ತಪ್ಪು. ಇದೇ ಮೇನ್ ರೀಸನ್ ಆಗಿದ್ರೆ ಖಂಡಿತವಾಗ್ಲೂ ಧನರಾಜ್ದು ತಪ್ಪಿದೆ. ಅಥವಾ ಇದು ಬಿಟ್ಟು ಬೇರೆ ಏನಾದರೂ ರೀಸನ್ ಕೊಟ್ಟಿದ್ದಿದ್ರೆ ಸೊ ಅದನ್ನು ಸರಿ ಅಂತ ಹೇಳ್ಬೋದು. ಅದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಅದಾದಮೇಲೆ ಅಲ್ಲಿ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಆಗಿದ್ದಾದಮೇಲೆ ಸೊ ಅಲ್ಲಿ ಮೇ ಬಿ ಮಾರ್ನಿಂಗ್ ಅಂತ ಅನಿಸುತ್ತೆ, ಬೆಳಗಿನ ಜಾವ. ಸೊ ಅದು ಅಂದರೆ ಎದ್ದಾದಮೇಲೆ ಸೊ ಅಲ್ಲಿ ಮತ್ತೆ ಗಾರ್ಡನ್ ಏರಿಯಾದಲ್ಲಿ ಮತ್ತೆ ಇಬ್ಬರು ಮಧ್ಯೆ ಸ್ವಲ್ಪ ಮಾತಿನ ಒಂದು ಸಮರ ಆಗುತ್ತೆ. ಜೊತೆಗೆ ಕೈ ಮಿಲಾಯಿಸಿ ಕಿತ್ತಾಡೋ ರೇಂಜಿಗೆಲ್ಲನೂ ಹೊಂಟೋಗಿದ್ದಾರೆ ಧನರಾಜ್ ಆ್ಯಂಡ್ ರಜತ್ ಅವರು. ಸೊ ಬೆಳಗ್ಗೆ ಎದ್ದ ತಕ್ಷಣ ರಜತ್ ಅವರು ಮತ್ತೆ ಅದೇನೆ ಸೊ ಈ ಥರದ್ದೊಂದು ಸಿಲ್ಲಿ ರೀಸನು ಗುಗ್ಗು ನನ್ನ ಮಗನೇ ಅನ್ನೋವಂಥದ್ದು. ಸೊ ಈ ಥರದ್ದೆಲ್ಲ ಮಾತುಗಳಾಡುವಂಥದ್ದು, ನನ್ನನ್ನೆಲ್ಲ ಕೆಣಕಕ್ಕೆ ಹೋಗಬೇಡ, ನಾನು ಸರಿಗಿಲ್ಲ ಅನ್ನೋ ಮಾತುಗಳು ಧನರಾಜ್ ಕಡೆಯಿಂದ. ಸೊ ಆ್ಯಂಡ್ ನೀನು ಮಗು ಕಣ, ಅದಕ್ಕೆ ಮಗು ನಿನ್ನ ಇಂಥ ರೀಸನ್ಗಳು ಕೊಡೋದಕ್ಕೆ ನೀನು ಮಗು ಥರ ಇರೋದು ನೀನು ಅದಕ್ಕೆ ಮಗು ಅನ್ನೋ ರೀತಿಯಲ್ಲಿ ಮಾತು ಬಂತು. ಆ್ಯಂಡ್ ಅಲ್ಲಿ ಧನರಾಜ್ ಕಡೆಯಿಂದ ಬಂತು, ನಿಮ್ಮ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅಂಕಲ್ ಅಂತ ಬಂದರು. ಸೊ ಅಲ್ಲಿ ಗಂಟ ಓಕೆ, ಅಂಕಲ್ ಅನ್ನೋದು ಎಲ್ಲ ಓಕೆ. ಬಟ್ ಫಿಸಿಕಲಿ ಟಚ್ ಮಾಡಿ ಸೊ ಅದನ್ನು ಕೆನ್ನೆಗೆ ಒಂದು ರೀತಿಯಲ್ಲಿ ತಟ್ಟಿರೋ ರೀತಿಯಲ್ಲಿ ಕಾಣಿಸ್ತು ಅದು. ಸೊ ಅಷ್ಟೊಂದೆಲ್ಲ ಬೇಕಿರಲಿಲ್ಲ. ಓಕೆ, ಒಬ್ಬ ಕಂಟೆಸ್ಟೆಂಟು ತುಂಬ ಪ್ರವೋಕ್ ಆಗ್ತಾನೆ ಅಥವಾ ಅಂದರೆ ಅವನು ರೈಸ್ ಆಗ್ತಾನೆ. ಸೊ ಆ ಥರದ್ದಿದ್ದಾಗ ಸೊ ಅದು ಕಾಮಿಡಿಗೆ ಆಗಲಿ ಯಾವುದೇ ಇದಕ್ಕಾಗಲಿ ಆ ಥರದ್ದು ಮಾಡೋದೇ ತಪ್ಪು ಫಸ್ಟ್ ಆಫ್ ಆಲ್. ಆ್ಯಂಡ್ ಧನರಾಜ್ ಕೆಲವು ಟೈಮಲ್ಲಿ ಏನು ಮಾಡ್ತಾನೆ ಅಂತಂದರೆ, ಎದುರುಗಡೆ ಇರೋವಂಥವ್ರು ಯಾರಾದರೂ ಜಾಸ್ತಿ ಕೌಂಟ್ರಿಗೆ ಕೊಡೋಕತ್ಬಿಟ್ರೆ ಸೊ ಅವನು ಅಲ್ಲೇ ಒಂಥರ ತೊದಲ್ತಾನೆ. ಸೊ ಅದು ಅವನ ಕಡೆಯಿಂದ ಪ್ರಾಬ್ಲಮ್ ಇದೆ. ಆ್ಯಂಡ್ ಆ ಒಂದು ಟೈಮಲ್ಲಿ ಅವ್ನು ಏನು ಮಾಡ್ತಾನೆ ಅವನಿಗೇ ಗೊತ್ತಾಗೋದಿಲ್ಲ. ಸೊ ಅದು ಒಂದು ಧನರಾಜ್ಗೆ ಪ್ರಾಬ್ಲಮ್. ಆ್ಯಂಡ್ ಅದನ್ನು ಹೋಗಿ ಅವನಿಗೆ ತಟ್ಟಿ ಮಾತಾಡಿಸುವಂಥದ್ದು ಜಸ್ಟ್ ಕಾಮಿಡಿಯಾಗಿ ಮಾಡಿದ್ನ ಅಥವಾ ಒಂದು ಆ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಮಾಡಿದ್ನ ಗೊತ್ತಿಲ್ಲ. ಸೊ ಅಲ್ಲಿ ಕೈ ಮಿಲಾಸ ರೇಂಜಿಗೆಲ್ಲ ಬಂದರು ಧನರಾಜ್ ಆ್ಯಂಡ್ ರಜತ್ ಅವರು. ಯಾಕೋ ಅಂತ ಹೇಳ್ಬಿಟ್ಟು ರಜತ್ ಫುಲ್ ಅವನು ಸ್ವಲ್ಪ ರೊಚ್ಚಿಗದ. ಆ್ಯಂಡ್ ನಾನೇನು ಮಾಡಿಲ್ಲ ಅಂತ ಧನರಾಜ್ ಈ ಕಡೆಗೆ. ಸೆಂಟ್ರಲ್ಲಿ ಅಲ್ಲಿ ಗೌತಮಿ ಆ್ಯಂಡ್ ಮಂಜು ಅವರು ಆ ಒಂದು ಜಗಳನ ಬಿಡಿಸ್ತಾಯಿದ್ರು. ಆ್ಯಂಡ್ ಅಲ್ಲೇ ಕೂತಂತ ಹನುಮಂತ ಆ್ಯಂಡ್ ಸುರೇಶ್ ಇನ್ನೇನು ಮಾಡೋಕ್ಕಾಗತ್ತೆ ನೋಡ್ತಾ ಕೂತಿದ್ರು. ಆ್ಯಂಡ್ ನನಗೆ ಧನರಾಜ್ ಬಗ್ಗೆ ಅನ್ಸೋದೇನು ಅಂತಂದರೆ, ಸೊ ರೀಸನ್ಗಳನ್ನು ಕರೆಕ್ಟಾಗಿ ಕೊಡಬೇಕು. ಸೊ ಕೆಲವೊಂದು ರೀಸನ್ಗಳು ಅವ್ರು ಕೊಡೋವಂಥದ್ದು ಹೆಂಗಿರುತ್ತೆ ಅಂತಂದರೆ, ಸೊ ಒಂಥರ ಆಟಕ್ಕುಂಟು ಲೆಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಹನುಮಂತ ನಿನ್ನೆ ಬಂದ ಹನುಮಂತ ಓಕೆ ಒಂದು 2 ಪದದಲ್ಲಿ ಅಂದರೆ ಮುಗಿಸ್ತಾನೆ ಅಂತಂದರೂ ಕೂಡ ಅವ್ನ ರೀಸನ್ಗಳು ಕರೆಕ್ಟಾಗಿರುತ್ತೆ. ಯಾರು ಕ್ವಶನ್ ತಿರ್ಗಾ ಅವನಿಗೆ ಮಾಡಿರೋವಂಥದ್ದು ತುಂಬ ರೇರು. ಓಕೆ, ಏನೇ ಹೇಳಿದ್ರು ಅದನ್ನು ಕ್ಲಾರಿಟಿಯಾಗಿ ಹೇಳ್ತಾನೆ, ಚಿಕ್ಕದಾಗಿ ಹೇಳಿ ಮುಗಿಸ್ತಾನೆ. ಎಕ್ಸ್ಪ್ಲನೇಷನ್ ಕೊಡೋವಂಥದ್ದು ಅವ್ನು ಇನ್ನೂ ಕಲಿಬೇಕು, ಅವ್ನು ಕಲಿತಿದ್ದಾನೆ, ಅದಕ್ಕೆ ಬೇರೆ ಮಾತಿಲ್ಲ. ಬಟ್
ಇವರು ರಜತ್ಗೆ ಕೊಡಬೇಕು ಅಂತಂದರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಆಗಿರಬೇಕು. ಅವ್ನು ಪಕ್ಕ ತೊಗೊಳ್ಳಲ್ಲ ಅಂತ ಗೊತ್ತು, ಅವ್ನು ಏನೇ ಕೊಟ್ಟರು ಕೂಡ ಅದನ್ನು ಕ್ವಶನ್ ಮಾಡ್ತಾನೆ ಅನ್ನೋದು ಕೂಡ ಗೊತ್ತು. ಬಟ್ ಅದನ್ನು ಹೇಳಬೇಕು ಅಂತಂದಾಗ ನಾವು ಮೊದಲೇ ಪ್ರಿಪೇರ್ ಆಗಿರಬೇಕು. ಸೊ ಅವ್ನು ಏನು ಕೌಂಟ್ರ್ ಕೊಡ್ತಾನೆ ಅದಕ್ಕೇನು ನಾವು ಉತ್ತರ ಕೊಡಬೇಕು ಅಂತ. ಆ್ಯಂಡ್ ಸುರೇಶು ಕೂಡ ರಜತ್ ಎದುರುಗಡೆಗೆ ಹಿಂಗೆ ಫೇಲ್ ಆಗಿರೋದು. ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋದಲ್ಲ. ಸೊ ಅದಕ್ಕೆ ಕೌಂಟ್ರ್ ಬಂದಾಗ ಅದಕ್ಕೆ ನಾನು ಡಿಫೆಂಡ್ ಮಾಡ್ಕೊತೀನಿ, ಅದಕ್ಕೆ ತಿರ್ಗಾ ರೀಕೌಂಟ್ರ್ ಕೊಡ್ತೀನಿ ಅನ್ನೋದು ಕೆಪಾಸಿಟಿ ಇರಬೇಕು. ಇಲ್ಲ ಅಂತಂದರೆ ರೀಸನ್ ಕೊಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಆಗ್ತಿರೋದಂಥದ್ದು ಅದೇನೆ. ಅದು ಬಿಟ್ಟು ಮಿಕ್ಕಿರೋವಂಥ ಮಾತುಗಳೆಲ್ಲ ಬರ್ತಿದೆ ಇಲ್ಲಿ. ಸೊ ಇವಾಗ ರಜತ್ ಕಡೆಯಿಂದ ಗುಗು ನನ್ನ ಮಗನೇ ಅನ್ನೋದು ಬಂತು, ಮಗು ಅನ್ನೋದು ಬಂತು. ಸೊ ಇವನ ಕಡೆಯಿಂದ ಅಂಕಲ್ ಅನ್ನೋದು ಬಂತು. ಸೊ ಇಂಥ ಮಾತುಗಳು ಆಡೋದು ಬಿಟ್ಟು ಸೊ ಕೌಂಟ್ರ್ಗಳು ಕರೆಕ್ಟಾಗಿ ಕೊಡಲಿ. ಓಕೆ, ಅದನ್ನು ರೀಸನ್ಗಳಿಗೆ ಕೌಂಟ್ರ್ ಇರಬೇಕು. ಸುಮ್ಮನೆ ಕೊಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಧನರಾಜು ಅಂದರೆ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಕೊಬೇಕು ಅವನ ಒಂದು ರೀಸನ್ ಕೊಡೋದ್ರಲ್ಲಿ. ಆ್ಯಂಡ್ ರಜತ್ ಕೂಡ ಅಷ್ಟೇ, ಕೆಲವು ಟೈಮಲ್ಲಿ ಅವ್ನ ಪದಗಳು ಸ್ವಲ್ಪ ಓವರ್ ಅಂತ ಅನಿಸುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇತ್ತು ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹೊಡೆದ್ರೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.